ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ನಮ್ಮ RCB ಆಲ್ರೌಂಡರ್ಸ್ಗಳ ಮೇಲೆ ಕಣ್ಣಿಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಪ್ಪ ಅಂತ ಹೇಳಿದರೆ, ಒಂದು IPL ಟೀಮ್ ಅಂತ ಬಂದರೆ ಆಲ್ರೌಂಡರ್ಸ್ಗಳ ಇಂಪಾರ್ಟೆನ್ಸ್ ಯಾವ ರೀತಿ ಇರುತ್ತೆ ಒಂದು ಟೀಮ್ಗೆ ಅನ್ನೋದನ್ನೆಲ್ಲ ಸಾಕಷ್ಟು ಮ್ಯಾಚ್ಗಳಲ್ಲಿ ಇಂಪ್ರೂವ್ ಮಾಡಿದೆ ಮೇನ್ ಟೀಮ್ಸ್ಗಳು. ಅದರಲ್ಲೂ ನಮ್ಮ ಮುಂಬೈ ಅದೇ ರೀತಿಯಾಗಿ CSK ಸಿಕ್ಕಾಪಟ್ಟೆ ಬಾರಿ ಇಂಪ್ರೂವ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಆ ಆಲ್ರೌಂಡರ್ಸ್ಗಳಿಂದ ಎಷ್ಟು ಸಾಧ್ಯ ಆಗತ್ತೆ, ಒಂದು ಮ್ಯಾಚ್ನ ಟರ್ನ್ ಯಾವ ರೀತಿ ಮಾಡುತ್ತೆ ಒಂದು ಆಲ್ರೌಂಡರ್ಸ್ಗಳ ಕ್ಯಾಟಗರಿ. ಅದರಲ್ಲೂ ನಮ್ಮ ಇಂಡಿಯಾದ ಆಲ್ರೌಂಡರ್ಸ್ಗಳು, ದಿಗ್ಗಜ ಆಲ್ರೌಂಡರ್ಸ್ಗಳು ಸಿಕ್ಕಾಪಟ್ಟೆ ಜನನೇ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದರಲ್ಲಿ ನನ್ನ ಟಾಪ್ 7 ನಮ್ಮ RCB ಯಾರನ್ನ ಟಾರ್ಗೆಟ್ ಮಾಡ್ಬೋದು ಅನ್ನೋದರ ಶಾರ್ಟ್ ಲಿಸ್ಟನ್ನು ನಾನು ನಿಮಗೆ ತಿಳಿಸ್ತೇನೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದೊಂದು ಲೈಕ್ ಕೊಡಿ. ಹೇಗಿತ್ತು ಅಂತ ವಿಡಿಯೋ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ. ನಮ್ಮ ಇಂಡಿಯಾದ ಆಲ್ರೌಂಡರ್ಸ್ಗಳ ಕ್ಯಾಟಗರಿಲಿ ನಮ್ಮ RCB ಯಾರನ್ನ ಟಾರ್ಗೆಟ್ ಮಾಡ್ಬೋದು, ಫ್ರಾಂಚೈಸಿ ನಮ್ಮ RCB ಯಾರನ್ನ ಟಾರ್ಗೆಟ್ ಮಾಡುತ್ತೆ ಟಾಪ್ 7 ಪ್ಲೇಯರ್ಸ್ಗಳಲ್ಲಿ. ಮೊದಲದಾಗಿ ಬರ್ತಾರೆ ವಾಷಿಂಗ್ಟನ್ ಸುಂದರ್. ಇವರು ವಾಷಿಂಗ್ಟನ್ ಸುಂದರ್ ಯಾವ ರೀತಿ BGTಲಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅದ್ರ ಮೇಲೆ ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಅದರಲ್ಲೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ನ್ಯೂಜಿಲೆಂಡ್ ಸೀರೀಸಲ್ಲೂ ಕೂಡ ಇವರ ಒಳ್ಳೆ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಹೇಳಿದರೆ, ಒಂಥರ ಬ್ಯಾಟಿಂಗ್ ಅದೇ ರೀತಿಯಾಗಿ ಬೌಲಿಂಗ್ ಎರಡರಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಿರೋದ್ರಿಂದ ವಾಷಿಂಗ್ಟನ್ ಸುಂದರ್ ಅವ್ರನ್ನ ನಮ್ಮ RCB ಟಾರ್ಗೆಟ್ ಮಾಡುತ್ತೆ. ಯಾಕಂತ ಹೇಳಿದರೆ, ಇವರು ಎಕ್ಸ್ ಪ್ಲೇಯರ್ ಆಗಿರೋದ್ರಿಂದ ನಮ್ಮ RCBದು ಮೊದಲ ಬಾರಿ ಇವರು ಸ್ಟಾರ್ಟಿಂಗ್ ಮಾಡಿದ್ರೆ ನಮ್ಮ RCBಲಿ ಅಂತಲೇ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಒಂದು 2020-21 ನಮ್ಮ RCBಲೇ ಇದ್ರು ವಾಷಿಂಗ್ಟನ್ ಸುಂದರ್ ಅವರು. ಅಲ್ಲಿ ಸ್ವಲ್ಪ ಫಾರ್ಮ್ ಡಿಪ್ ಆಗಿತ್ತು. ಆದರೆ ಇವಾಗ ಅವ್ರ ಫಾರ್ಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹೈ ಪೀಕ್ ಟೈಮಲ್ಲಿ ಇದೆ ವಾಷಿಂಗ್ಟನ್ ಸುಂದರ್ ಅವ್ರದ್ದು ಫಾರ್ಮ್. ಆ ರೀತಿ ಒಳ್ಳೆ ಫಾರ್ಮ್ ಇರೋದ್ರಿಂದ ವಾಷಿಂಗ್ಟನ್ ಸುಂದರ್ ಅವ್ರನ್ನ ನಮ್ಮ RCB ಮೊದಲ ಪಿಕ್ಕಾಗಿ ಟಾರ್ಗೆಟ್ ಮಾಡುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಎರಡನೇ ಪ್ಲೇಯರ್ ಆಗಿರುವ ರವಿಚಂದ್ರನ್ ಅಶ್ವಿನ್ ಅವರು, ಸೀನಿಯರ್ ಪ್ಲೇಯರ್ ಆಗಿರುವಂಥ ರವಿ ಅಶ್ವಿನ್ ಅವರು ಒಂಥರ ಸ್ಪಿನ್ನರ್ ಕಮ್ ಆಲ್ರೌಂಡರ್ಸ್ ಕ್ಯಾಟಗರಿಲಿ ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಒಂದು ಸೀನಿಯರ್ಗಳ ಲೀಸ್ಟಲ್ಲಿ ಬಂದರೆ, ಅದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇದೆ ಅಶ್ವಿನ್ ಅವ್ರಿಗೆ. ಯಾವ ರೀತಿ ಬೌಲಿಂಗಲ್ಲಂತೂ ಒಂಥರ ಬಿಂದಾಸಾಗಿ ಆಟ ಆಡಿಸುವಂಥ ಬೌಲರ್ಸ್ಗಳಲ್ಲಿ ಅಶ್ವಿನ್ ಕೂಡ ಒಬ್ಬರು ದಿಗ್ಗಜ ಬೌಲರ್ಸ್ಗಳಲ್ಲಿ. ಅದೇ ರೀತಿಯಾಗಿ ಬ್ಯಾಟಿಂಗಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೋದ ಬಾರಿ ರಾಜಸ್ಥಾನ್ ರಾಯಲ್ಸಲ್ಲಿ ಯಾವ ರೀತಿ ಕಾಂಟ್ರಿಬ್ಯೂಷನ್ನ ಕೊಟ್ಟರು ಇವರು ರಾಜಸ್ಥಾನ್ ರಾಯಲ್ಸಲ್ಲಿ, ಅಂದರೆ ಸಂಜು ಸ್ಯಾಮ್ಸನ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಇವ್ರನ್ನ ಪ್ರಮೋಟ್ ಮಾಡ್ತಿದ್ರು. ಅಂದರೆ ನಂಬರ್ 3 ಯಾವಾಗ ಸ್ಟ್ರೈಕ್ ರೇಟ್ ಇಂಪ್ರೂವ್ ಮಾಡಬೇಕು, ಆ ಟೀಮಲ್ಲಿ ಸ್ವಲ್ಪ ಲೋ ಸ್ಟ್ರೈಕ್ ರೇಟ್ ಇದ್ದಾಗ ಆವಾಗ ಅಶ್ವಿನ್ ಅವ್ರನ್ನ ಮೇಲ್ಗಡೆ ಕಳಿಸಿ ಆಫ್ ದ ಆರ್ಡರಲ್ಲಿ ಕಳಿಸಿ ಒಳ್ಳೆ ಸ್ಕೋರ್ನ ಹೆಚ್ಚು ಮಾಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ. ಅಶ್ವಿನ್ ಅವರು ಕೂಡ ಸಿಕ್ಕಾಪಟ್ಟೆ ಅಟ್ಯಾಕಿಂಗ್ ಆಗಿ ಆಟ ಆಡ್ತಿದ್ರು. ಅದಕ್ಕಾಗಿ ಈ ಬಾರಿ ಅಶ್ವಿನ್ ಅವ್ರನ್ನು ಕೂಡ ನಮ್ಮ RCB ಕಣ್ಣಿಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ಸೀನಿಯರ್ ಆದರೂ ಕೂಡ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅಶ್ವಿನ್ ಅವ್ರನ್ನು ಕೂಡ ಎರಡನೇ ಪ್ಲೇಯರ್ ಆಗಿ ಟಾರ್ಗೆಟ್ ಮಾಡುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಮೂರನೇದಾಗಿ ಬರ್ತಾರೆ ಕೃನಾಲ್ ಪಾಂಡ್ಯ. ಕೃನಾಲ್ ಪಾಂಡ್ಯ ಅವ್ರನ್ನು ಕೂಡ LSG ಬಿಟ್ಟಿರೋದ್ರಿಂದ ಕೃನಾಲ್ ಪಾಂಡ್ಯ ಅವರು ಮೇನ್ ಆಲ್ರೌಂಡರ್ ಆಗಿ ಬರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಇಂಡಿಯಾಗೂ ಕೂಡ ಸಿಕ್ಕಾಪಟ್ಟೆ ಬಾರಿ ಡೆಬ್ಯೂ ಮಾಡಿದ್ದಾರೆ. ಅದೇ ರೀತಿ ಸಿಕ್ಕಾಪಟ್ಟೆ ಪ್ಲೇಯಿಂಗ್ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದಾಗಿ, ಸಿಕ್ಕಾಪಟ್ಟೆ ನ್ಯಾಷನಲ್ ಟೀಮ್ಗೆ. ಅದೇ ರೀತಿಯಾಗಿ ಈ ಲೀಗ್ಗಳಲ್ಲೂ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ನ ಕೃನಾಲ್ ಪಾಂಡ್ಯ ಅವರು ಕೊಟ್ಟಿದ್ದಾರೆ. ಬ್ಯಾಟಿಂಗ್ ಆಗಿರ್ಬೋದು, ಅದೇ ರೀತಿಯಾಗಿ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್, ಅದೇ ರೀತಿಯಾಗಿ ಲೆಫ್ಟ್ ಹ್ಯಾಂಡರ್ ಸ್ಪಿನ್ನರ್ ಆಗಿರೋದ್ರಿಂದ ಇವರೊಂಥರ ಬಿಂದಾಸಾಗಿ ಒಂಥರ ಕ್ಯಾಪ್ಟನ್ಸಿ ಇಂದನೂ ನೋಡಿದ್ರು ಕೂಡ ಕೃನಾಲ್ ಪಾಂಡ್ಯ ಅವರು ಒಳ್ಳೆ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆಯಾ ಟೀಮ್ಗಳಿಗೆ. ಅದಕ್ಕಾಗಿ ಇಲ್ಲಿ ಕೃನಾಲ್ ಪಾಂಡ್ಯ ಅವ್ರನ್ನ ನನ್ನ ಪ್ರಕಾರ ಮೂರನೇ ಪ್ಲೇಯರ್ ಆಗಿ ಟಾರ್ಗೆಟ್ ಮಾಡ್ಬೋದು ನಮ್ಮ RCB ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ನಾಲ್ಕನೇ ಪ್ಲೇಯರ್ ಆಗಿ ಇಲ್ಲಿ ಬರ್ತಾರೆ, ಫಾಸ್ಟ್ ಬೌಲಿಂಗ್ ಯೂನಿಟಲ್ಲಿ ನೋಡ್ತಾ ಇದ್ರೆ ವೆಂಕಟೇಶ್ ಅಯ್ಯರ್ ಅವರು. ವೆಂಕಟೇಶ್ ಅಯ್ಯರ್ ಅವರು ಕೂಡ ಒಂಥರ ಫಾಸ್ಟ್ ಬೌಲಿಂಗ್, ಅದೇ ರೀತಿಯಾಗಿ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಆಗಿರುವಂಥವ್ರು ಆಗಿರೋದ್ರಿಂದ ಓಪನಿಂಗ್ ಸ್ಲಾಟ್ ಎಲ್ಲ ಕಡೆ ಆಟ ಆಡ್ತಾರೆ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದಕ್ಕಾಗಿ ಇಲ್ಲಿ ನಾಲ್ಕನೇ ಪ್ಲೇಯರ್ ಆಗಿ ವೆಂಕಟೇಶ್ ಅಯ್ಯರ್ ಅವರು ಫಾಸ್ಟ್ ಬೌಲಿಂಗ್ ಕೂಡ ಮಾಡಿರೋದ್ರಿಂದ ಮೇನ್ ಆಗಿ ಇಲ್ಲಿ ಫಾಸ್ಟ್ ಬೌಲಿಂಗ್ ಥ್ರೆಟ್ ಎಲ್ಲ ಟೀಮ್ಗಳಿಗೂ ಸಿಗಲ್ಲ. ಅದಕ್ಕಾಗಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಟಾರ್ಗೆಟ್ ಮಾಡಿದರೆ ಫೀಲ್ಡಿಂಗ್, ಅದೇ ರೀತಿಯಾಗಿ ಬ್ಯಾಟಿಂಗ್, ಲೆಫ್ಟ್ ಹ್ಯಾಂಡರ್ ಓಪನರ್, ಅದೇ ರೀತಿಯಾಗಿ ಬೌಲಿಂಗಲ್ಲಿ ಎಲ್ಲದರಿಂದನೂ ಕಾಂಟ್ರಿಬ್ಯೂಷನ್ ಕೊಡ್ತಿರೋದ್ರಿಂದ ನಾಲ್ಕನೇ ಪ್ಲೇಯರ್ ಆಗಿ ಇಲ್ಲಿ ವೆಂಕಟೇಶ್ ಅಯ್ಯರ್ನವ್ರನ್ನ ಟಾರ್ಗೆಟ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಐದನೇ ಪ್ಲೇಯರ್ ಆಗಿ ಇಲ್ಲಿ ಶಾರ್ದುಲ್ ಠಾಕೂರ್. ಶಾರ್ದುಲ್ ಠಾಕೂರ್ ಅವರು ಕೂಡ ಸಿಕ್ಕಾಪಟ್ಟೆ, ಅಂದರೆ ಹೋದ ಮೆಗಾ ಆಕ್ಷನಲ್ಲಂತೂ ಸಿಕ್ಕಾಪಟ್ಟೆ ಹೈ ಪ್ರೈಸ್ಗೆ ಹೋಗಿರುವಂಥವ್ರು ಆಗಿರೋದ್ರಿಂದ ಶಾರ್ದುಲ್ ಠಾಕೂರ್ ಅವರು ಅಂದರೆ ಒಳ್ಳೆ ಹಿಟ್ಟಿಂಗ್ ಎಬಿಲಿಟಿ ಇದೆ ಇವ್ರ ಹತ್ರ. ಬೌಲಿಂಗಲ್ಲೂ ಫಾಸ್ಟ್ ಬೌಲಿಂಗ್ ಯೂನಿಟಲ್ಲಿ ಫೀಲ್ಡಿಂಗ್ ಕೂಡ ಒಳ್ಳೆ ಬಿಂದಾಸ್ ಆಗಿದೆ. ಅದೇ ರೀತಿಯಾಗಿ ಬ್ಯಾಟಿಂಗಲ್ಲೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ನೇ ಕೊಡ್ತಾರೆ ಇವರು ಶಾರ್ದುಲ್ ಠಾಕೂರ್ ಅವರು. ಅಂದರೆ ಆಟ ಆಡಿದಾಗಂತೂ ನಮ್ಮ RCB ಮೇಲೆ ಒಂಥರ ಚಚ್ಚಿ ಬಿಸಾಕಿದ್ರು ಅಂತಲೇ ಹೇಳ್ಬೋದಾಗಿದೆ ಇವರು ಶಾರ್ದುಲ್ ಠಾಕೂರ್ ಅವರು. ಆ ರೀತಿ ಬ್ಯಾಟಿಂಗ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಇವ್ರ ಹತ್ರ ಹಿಟ್ಟಿಂಗ್ ಎಬಿಲಿಟಿ ಸಿಕ್ಕಾಪಟ್ಟೆ ಇದೆ. ಅದೇ ರೀತಿಯಾಗಿ ಬೌಲಿಂಗಲ್ಲೂ ಕೂಡ ಡೆತ್ ಓವರಲ್ಲಿ, ಅದೇ ರೀತಿಯಾಗಿ ಮಿಡ್ಲ್ ಓವರ್ಸಲ್ಲಿ ಅಂದರೆ ವಿಕೆಟ್ನ ತೆಗೆದುಕೊಡುವಂಥವ್ರು ಆಗಿರೋದ್ರಿಂದ ಶಾರ್ದುಲ್ ಠಾಕೂರ್ ಅವ್ರನ್ನ ನಮ್ಮ RCB ಟಾರ್ಗೆಟ್ ಮಾಡಿದರೆ ಐದನೇ ಪ್ಲೇಯರ್ ಆಗಿ ಶಾರ್ದುಲ್ ಠಾಕೂರ್ ಅವ್ರನ್ನ ನನ್ನ ಪ್ರಕಾರ ಟಾರ್ಗೆಟ್ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಆರನೇದಾಗಿ ಬರ್ತಾರೆ ದೀಪಕ್ ಚಹರ್. ಇವರಂತರ ಮೇನ್ ಆಗಿ ಬೌಲಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಆಗಿರೋದ್ರಿಂದ ದೀಪಕ್ ಚಹರ್ ಅವ್ರನ್ನ ಹೆಚ್ಚಾಗಿ ಬೌಲಿಂಗಲ್ಲಿ ಪರಿಗಣನೆ ಮಾಡ್ತಾರೆ. ಆದರೂ ಕೂಡ ಇವರು ಬ್ಯಾಟಿಂಗಲ್ಲೂ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಯಾಕಪ್ಪ ಅಂತ ಹೇಳಿದರೆ, ಇಲ್ಲಿ
ಮೇನ್ ಆಗಿ ಇಲ್ಲಿ ಬೌಲಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಎರಡರಲ್ಲೂ ಕಾಂಟ್ರಿಬ್ಯೂಷನ್ ಕೊಡುವಂಥ ದೀಪಕ್ ಚಹರ್ ಅವರು ಸ್ವಲ್ಪ ಬ್ಯಾಟಿಂಗಲ್ಲೂ ಕೂಡ ಒಂಥರ ಆಲ್ರೌಂಡಿಂಗ್ ಅದರಲ್ಲೇ ಕಾಣಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದಾಗಿದೆ ದೀಪಕ್ ಚಹರ್ ಅವರು. ಅದಕ್ಕಾಗಿ ಇವರು ಒಂಥರ ಬೌಲಿಂಗಲ್ಲೂ ಒಂಥರ ಸ್ವಿಂಗ್ ಎಲ್ಲ ಇರೋದು, ಅದೇ ರೀತಿಯಾಗಿ ಬ್ಯಾಟಿಂಗಲ್ಲೂ ಕೂಡ ಡೌನ್ ದ ಆರ್ಡರಲ್ಲಿ ಬಂದ್ಕೊಂಡು ಒಳ್ಳೆ ರನ್ಸ್ನ ಹೊಡಿತಾರೆ ಅಂತಲೇ ಹೇಳ್ಬೋದಾಗಿದೆ. ಸಿಂಗಲ್ ಆಗಿ ಮ್ಯಾಚ್ಗಳನ್ನ ಸಿಕ್ಕಾಪಟ್ಟೆ ಟರ್ನ್ ಮಾಡಿದ್ದಾರೆ ಇವರು ಕೂಡ, ಅಂದರೆ CSKಗೆ ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನು ಆಟಾಡಿದ್ದಾರೆ, ಅದೇ ರೀತಿಯಾಗಿ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಟರ್ನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. 6ನೇ ಪ್ಲೇಯರ್ ಆಗಿ ದೀಪಕ್ ಚಹರ್. ಅದೇ ರೀತಿಯಾಗಿ ಕೊನೆಯಲ್ಲಿ 7ನೇ ಪ್ಲೇಯರ್ ಆಗಿ ಬರ್ತಾರೆ ನನ್ನ ಪ್ರಕಾರ ಹರ್ಷಲ್ ಪಟೇಲ್. ಎಸ್, ಒಂಥರ ಇವರು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಅಂತಲೇ ಹೇಳ್ಬೋದಾಗಿದೆ. ನಮ್ಮ RCB ಎಕ್ಸ್ ಪ್ಲೇಯರ್ ಆಗಿರೋದ್ರಿಂದ ಪರ್ಪಲ್ ಪಟೇಲ್ ಅಂತಲೇ ಪ್ರಸಿದ್ಧರಾಗಿರುವಂಥ ಹರ್ಷಲ್ ಪಟೇಲ್ ಅವರು ಕೂಡ ನನ್ನ ಪ್ರಕಾರ ಆಲ್ರೌಂಡರ್ಸ್ಗಳ ಕ್ಯಾಟಗರಿಲೇ ಬರ್ತಾರೆ. ಆದರೆ ನಮ್ಮ RCB ಇವರು ಇಷ್ಟು ಜನರಲ್ಲಿ 7 ಜನರಲ್ಲಿ ಯಾರನ್ನ ಟಾರ್ಗೆಟ್ ಮಾಡುವುದಂತ ಹೇಳಿದೆ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್, ಅದೇ ರೀತಿಯಾಗಿ ರವಿಚಂದ್ರನ್ ಅಶ್ವಿನ್ ಅವ್ರನ್ನ, ಅದೇ ರೀತಿಯಾಗಿ ಕೃಣಾಲ್ ಪಾಂಡ್ಯ ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ ಇರೋದ್ರಿಂದ, ಅದೇ ರೀತಿಯಾಗಿ ವಾಷಿಂಗ್ಟನ್ ಸುಂದರ್ ಅವ್ರನ್ನ, ಇವರು 4 ಜನರಲ್ಲಿ ನಮ್ಮ RCB ಯಾರನ್ನಾದರೂ ಒಂದು 2 ರಿಂದ 3 ಜನರನ್ನ ನನ್ನ ಪ್ರಕಾರ RCB ಟಾರ್ಗೆಟ್ ಮಾಡುತ್ತೆ ಅಂತ ಅನಿಸ್ತದೆ. ಮೇನ್ ಆಗಿ ವಾಷಿಂಗ್ಟನ್ ಅಶ್ವಿನ್ ಮೇಲೆ ಸಿಕ್ಕಾಪಟ್ಟೆ ಕಣ್ಣಿದೆ ಅಂತಲೇ ಹೇಳ್ಬೋದಾಗಿದೆ. ಒಂಥರ ಚಲ್ ಸಿಗದೆ ಆದರೂ ಕೂಡ ಅಶ್ವಿನ್ ಅವ್ರನ್ನ ಕೂಡ ಟಾರ್ಗೆಟ್ ಮಾಡ್ಬೋದು ನಮ್ಮ RCB. ಅದಕ್ಕಾಗಿ ಇಷ್ಟು ನಮ್ಮ RCB ನಮ್ಮ ಇಂಡಿಯಾದ ಆಲ್ರೌಂಡರ್ಸ್ಗಳ ಮೇಲೆ ಕಣ್ಣಿಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ಇಷ್ಟು ಜನರಲ್ಲಿ ನಮ್ಮ RCB ಯಾರನ್ನ ಪಿಕ್ ಮಾಡೋದಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮ್ಗೆ ವಿಡಿಯೋ ಇಷ್ಟ ಇಲ್ಲ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ. ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋ.